ದುಡಿದೇ ತಿನ್ನಬೇಕು. ಪ್ರತಿಯೊಬ್ಬರೂ ಕಾಯಕವನ್ನು ಮಾಡಲೇಬೇಕು. ಅದ್ರ ಜೊತೆಗೆ ಬರೀ ಕಾಯಕ ಮಾಡೋದಷ್ಟೇ ಅಲ್ಲ, ಜೊತೆಗೇನಪ್ಪಾ ಅಂತಂದ್ರ ದಾಸೋಹ. ನೀವೆಲ್ಲ ಏನೇ ನಿನ್ನೆ ರೊಟ್ಟಿ ಇವತ್ತು ಏನು ಹೋಳಿಗೆ ತಂದಿರಲ್ಲ, ಇದನ್ನ ದಿವಸ ಮಾಡ್ಬೇಕ್ರಿ. ಗಪ್ಪ ಕೊಂಡಿರ್ತಿರ್ಲ ಯಾವ ಮತ್ತ ದಿವಸ ಆಗಂಗಿಲ್ರಿ. ರೊಟ್ಟಿ ಅಕ್ಕವಲ್ರಿ, ಹೋಳಿಗೆ ಆಗಂಗಿಲ್ಲ. ಬಲ್ ಗುದುಮುರಿಗೆ ಬಾಡ್ರಿ, ಹೋಳಿಗೆ ಭಾಳ ಗದ್ಲಿರ್ತದೆ ಹೋಳಿಗೆ ಮಾಡೋದು. ಯಾವಾಗ ಹೋಳಿಗೆ ನೀವು ಅಮಾಸಿಗೆ ಹೋಳಿಗೆ ಮಾಡಂಗಿಲ್ಲ ನೀವೆಲ್ಲರೂ, ಭಾಳ ಮಂದಿ ಕಡಿಮೆ ರೀ. ಸುಮ್ ಏನಂತಂದ್ರೆ ಕರ್ಚಿಕಾಯಿ 2 ಎಲೆ ಲಟ್ಟಿಸಿ ಅದ್ರಾಗಟ್ಟು ಏನಾರಂದ್ರೆ ಹೂರಣ ಹಾಕ್ಬೇಕು, ಇಲ್ಲ ಕೊಬ್ಬರಿ ಹಾಕ್ಬೇಕು, ಹಾಕಿ ಕರೆದು ಕುದಿಸಿ ತಿಂದುಬಿಟ್ರೆ ಮುಗೀತು. ಹೋಳಿಗೆನೇ ಇಲ್ಲ. ಆಗಲ್ಲ. ನಾ ಈಗಾದ್ರೂ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಹೋಗ್ತೇನೆ ರೀ ಪ್ರವಚನಕ್ಕೆ. ಅಲ್ಲಿ ಹೋಳಿಗೆ ಹೆಂಗೆ ಅಂದಿರಿ ಅವ, ಈ ಟೇಬಲ್ ಎಡದೊಡ್ದೈತಿ ನೋಡ್ರಿ, ಇಡು ದೊಡ್ಡ ಹೋಳಿಗೆ ರೀ, ಮನ್ಯಾಗ ಹೋಳಿಗೆ ಮಾಡ್ತಾರ್ರಿ ಅಂತ. ಮತ್ತ ಆ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ರೊಟ್ಟಿ ಹೆಂಗಂದ್ರಿ ನೀವು, ರೊಟ್ಟಿನೂ ಭಾಳ ದೊಡ್ಡವ್ರಿ. ನಮ್ಮ 4 ರೊಟ್ಟಿ, ಅವ್ರದ್ದು 1 ರೊಟ್ಟಿ. ಅಂಥವು 4 ರೊಟ್ಟಿ ತಿಂತಾರ ಮಂದಿ. ನೀವು ತಿಂತೀರಿ ಬಿಡ್ರಿ. ತಾಯಂದಿರು ಒಂದಿಟ್ಟು ತಿನ್ನಾಕ ಮುಂದೆ, ಎಲ್ಲದಕ್ಕೂ ಮುಂದೆ ನೀವೇನ ಮತ್ತ ಪ್ರಾರಂಭ ದಿವಸ ಹೇಳ್ಬಿಟ್ಟಾರಪ್ಪಾರ, ನಾವೇನು ಕಡಿಮೆ ಮತ್ ತಿನ್ನೋದ್ರಾಗೂ ಮುಂದರಿ. ಅದು ಏನೋ ಗೊತ್ತಿಲ್ಲ ನೋಡ್ರಿ. ಗಂಡು ಮಕ್ಕಳಕ್ಕಿಂತಲೂ ಒಂದು ಅರ್ಧ ರೊಟ್ಟಿಯರ ಹೆಚ್ಚು ತಿನ್ನತ್ತಾರ ಹೆಣ್ಮಕ್ಳು, ಏನೋ ಗೊತ್ತಿಲ್ಲ ನಮಗ. ಅದಕ್ಕೆ ನೀವು ಪದ್ಧತ್ ಭಾಳ ಶಾಣ್ಯಾರ್ರಿ ಹೆಣ್ಮಕ್ಳು. ಅದಕ್ಕೆ ಮೊದಲು ಗಂಡು ಮಕ್ಕಳೆಲ್ಲ ಉಂಡು ಹೋಗ್ರಿ ನೀವು, ಹೌದಿಲ್ರಿ? ಮೊದಲೆಲ್ಲ ಗಂಡು ಮಕ್ಕಳು ನೀವು ಉಂಡು ಹೊರಗೆ ಹೋಗ್ರಿ ನೀವು. ಅವ್ರಿಗೆ ಒಂದಿಟ್ಟು ತಾಟ್ನಾಗ ಒಂದಿಟ್ಟು ರೊಟ್ಟಿ ಇದಟ್ಟು ಹಚ್ಚಿ ಪಾಪ ಅವು ಚಿಂತ್ಯಾಗ 12 ಗದ್ದಲ್ದಾಗ ಒಂದಿಟ್ಟು ಏನಾರ ತಿಂದು ಎದ್ದು ಹೋಗ್ಬಿಡ್ತಾವ್ರ. ಆ ನಂತರ ನೋಡ್ಬೇಕ್ರಿ ಅವುಗಳು ಹಬ್ಬದ ಊಟ, ಪದ್ದಸಿರು ಕುಂಡ್ರುದು, ಕಾರ್ಬ್ಯಾಳಿ ಗಡಿಗೆ ಮುಂದಿಡಿಲ್ಲಿ, ಬೆನ್ನಿ ಗಡಿಗೆ ಮುಂದಿಡಿಲ್ಲಿ, ಅನ್ನದ್ದು ಇಲ್ಲೇ ಕುಕ್ಕರ್ ಮುಂದೆ. ಅಂದ್ರೆ ಇಟಿಟ ಎಟ್ಟು ಹಾಕೊಂಡೇವು ಅನ್ನೋದು ಗೊತ್ತಾಗಬಾರ್ದು. ನೀವು ಅಲ್ರ ಮತ್ತೆ ನಮ್ಮ ಕಡೆ ಮಂದಿದ್ ಹೇಳ್ತಾನ, ನೀವು ಪದ್ದಸಿರು ಅಷ್ಟೇ ಊಟ ಮಾಡ್ತೀರಿ, ಹೆಚ್ಚೇನು ಊಟ ಮಾಡಂಗಿಲ್ಲ. ಆದರೂ ಹೆಣ್ಮಕ್ಳು ಎಲ್ಲದರಾಗೂ ಮುಂದೆ ಅನ್ನೋದ್ರೊಳಗೆ, ಊಟ ಮಾಡೋದ್ರೊಳಗೂ ಮುಂದೆ ಇರ್ತೀರಿ ನೀವು ಎಲ್ಲದರೊಳಗು. ಆ ರೀತಿ ದಾಸೋಹ ಸಿದ್ಧಾಂತದೊಳಗ ಶರಣರು ವಿಶೇಷವಾಗಿರತಕ್ಕಂಥ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅಷ್ಟ ಅಲ್ಲ, ನಮ್ಮ ಸಮಾಜಕ್ಕೆ ಸಂದೇಶ ಎಂತಾದಂತಂದ್ರೆ ಬದುಕುವ ಕಲೆಯನ್ನು ಕೊಟ್ಟಿದ್ದಾರೆ ಶರಣರು. ಹೆಂಗ ಬದುಕಬೇಕು ಮನುಷ್ಯ, ಹೆಂಗ ಬದುಕಬೇಕನ್ನೋದು ಬಸವಣ್ಣವರು ವಾಚಂದ ಒಂದು ವಚನ ಬರೀತಾರೆ ನೋಡ್ರಿ. ಮನುಷ್ಯ ಹೆಂಗ ಬದುಕಬೇಕು ಅಂತಂದ್ರೆ, ಲೇಸನಿಸಿಕೊಂಡು 5 ದಿನ, ಲೇಸನಿಸಿಕೊಂಡು 4 ದಿನ, 3 ದಿನ, 2 ದಿನ, ಲೇಸನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಘ. ನೋಡ್ರಿ, ನಾವು ಹೆಂಗ ಬದುಕಬೇಕಂತಂದ್ರ ಇನ್ನೊಬ್ಬರ ಕಡೆ, ಮಹಾತ್ಮರ ಕಡೆಗೆ, ಎಲ್ಲರ ಕಡೆಗೆ ಹೌದು ಅನ್ನಿಸ್ಕೊಂಡು ಬದುಕಬೇಕು. ಅದೇನ್ ಅಲ್ಲ ಅನ್ನಿಸ್ಕೋಬಾರ್ದು ಯಾರು. ನಮ್ಮ ಕಡೆ ಕೈ ಮಾಡಿ ಹಿಂಗೆ ಇರಬಾರ್ದು ನೋಡಂತ ಯಾರು ನಮ್ಮ ಕಡೆ ಕೈ ಮಾಡಿರಬಾರ್ದು. ಹಂಗ ನಾವು ಬದುಕಬೇಕು. ನೀವು ಸ್ವಸ್ಥರಾದವ್ರು ಏನು ತವ್ರ ಮನೆಗೆ ಬಂದಿರಿ, ಗಂಡನ ಮನೆಗೆ ಬಂದಿರ್ತೀರಲ್ಲ, ಗಂಡನ ಮನೆಗೆ ಬಂದಾಗ ಇಡೀ ಓಣ್ಯಾನ ಮಂದಿನ ಹೆಂಗ ಅನ್ಬೇಕಂತಂದ್ರ, ಆ ರಾಮಪ್ಪನ ಸೊಸಿ ಬಂದಾಳ ಮೊನ್ನೆ ಹೊಸದಾಗಿ, ಎಂಥ ಪುಣ್ಯಾತ್ಮ ಹೆಣ್ಣು ಮಗಳು, ತಲೆ ಮ್ಯಾಗಿನ ಸೆರಗ ಎಂದೂ ತೆಗಿಯಂಗಿಲ್ಲ, ಇಲ್ಲ ಒಟ್ಟ ಹೊಚ್ಚಂಗೆ ಇಲ್ಲ. ಆಗಿಂದ ಕೈಗಿಂದಕ ಭಾಳ ಫರಕ್ ಐತಿ ಬಿಡ್ರಿ. ನಾವು ಅದನ್ನು ಹೇಳಬಾರದು, ಅಂತ ವಿಷಯ ಅಲ್ಲ. ಅಂದ್ರೆ ಆಗಿನ ಪದ್ಧತಿ ಹೇಳಕತ್ತೀನಿ ನಾ. 12ನೇ ಶತಮಾನದೊಳಗಿರ್ತಕ್ಕಂಥ ಪದ್ಧತಿ. ಆ ಮಲ್ಲಪ್ಪಣ್ಣನ ಸೊಸಿ ಬಂದಾಳ ನೋಡು, ಏನು ಹನಿ ಮ್ಯಾಗ 3 ಬಟ್ಟು ವಿಭೂತಿ ರೀ, ಕುಕುಮನ ಇರಂಗಿಲ್ಲ, ಇನ್ನು ವಿಭೂತಿಗೂ ಆದಿವು ನಾವು. ಈಗಿನ ಜನನ ಹಂಗ ಐತ್ರಿ, ನಾವು ಅದನ್ನ ಹೇಳಕ್ಕೂ ಹೋಗ್ಬಾರ್ದು. ಹಂಗ ಅನ್ಬೇಕು ಜನ. ಹೆಂಗಂತಂದ್ರೆ ಹೆಂಗದಳ ನೋಡಿ ಹೆಣ್ಮಗಳು, ಹೊರಗೆ ಬಂದು ನಿಂದರಂಗಿಲ್ಲ, ಯಾರು ಕೂಡ ಮಾತಾಡಂಗಿಲ್ಲ, ಅತ್ತಿಗೆ ನಮಸ್ಕಾರ ಮಾಡ್ತಾಳ, ಗಂಡಗೆ ನಮಸ್ಕಾರ ಮಾಡ್ತಾಳ. ಮಾಡ್ಬೇಕ್ರಿ ಅವ. ಮತ್ತ ಮುಂಜಾನೆ ಎದ್ದು ಕೂಡಲೇ ನಮಸ್ಕಾರ ಮಾಡ್ಬೇಕ್ರಿ. ಗಂಡನ ಕಾಲಿಗೆ ನಮಸ್ಕಾರ ಮಾಡ್ಬೇಕು, ಅತ್ತಿ ಕಾಲಿಗೆ ನಮಸ್ಕಾರ ಮಾಡ್ಬೇಕು, ಅವನ ಕಾಲಿಗೆ ನಮಸ್ಕಾರ ಮಾಡ್ಬೇಕು. ಯಾರು ಮಾಡ್ಬೇಕ್ರಿ? ನೀವರಿ. ನಾ ಈಗ ಇದನ್ನ ಹೇಳಾಕತ್ತಿದ್ದ ನಿಮಗರಿ. ನೀವಂತಿರ್ಬೇಕು, ಯಾರಿಗಾರ ಹೇಳಾಕತ್ತಾರ ಸ್ವಾಮಿಗಳು ಇವೆಲ್ಲ. ಎಲ್ರಿ ಸ್ವಾಮಿ, ಯಾ ಅತ್ತಿ ಯಾ ಮಾವ ಎಲ್ಲಿ ನಮಸ್ಕಾರ ಮಾಡ್ಬೇಕು ಅಂತೀರಿಲ್ಲ. ಬಿಡ್ರಿವ, ಅತ್ತಿಗೆ ಮಾವುದ ನಮಸ್ಕಾರ ಮಾಡೋದು ಬಿಟ್ರೆ ಬಿಡುವಾರಕತ್ತ. ಒಂದಿಟ್ಟು ನಿಮ್ಮ ಗಂಡಗರ ನಂದು ವಿನಂತಿ ಐತ್ ನೋಡ್ರಿ, ನಿಮ್ಮ ಗಂಡಗರ ಕಾಲಿಗೆ ನಮಸ್ಕಾರ ಮಾಡ್ರಲ್ಲತ್ತ ಎಂದಿರ.
ಮತ್ತು ಈ ಕೆಲವೊಬ್ರು ಹಳಿ ಮಂದಿ ಹಾಕ್ಬಿಡ್ರಿ ನೀವು, ಹೊಸ ಮಂದಿನ ಕೆಲವೊಬ್ರು ಆಚಾರ ವಿಚಾರ ಪದ್ಧತಿಯೊಳಗೆ ಎಲ್ಲರ ತವ್ರ ಮನೆಯೊಳಗೆ ಸಂಸ್ಕೃತಿ ಸಂಸ್ಕಾರ ದೇವರ ಈ ವಚನ ಸಾಹಿತ್ಯ ಪರಿಚಯ ಇತ್ತು ಅಂತಂದ್ರೆ ಅವ್ರ ಗಂಡನ ಮನೆಗೆ ಬಂದು ನಮಸ್ಕಾರ ಮಾಡ್ತಿರ್ತಾರೆ. ಕೆಲವೊಬ್ರು ಈಗೂ ಮಾಡ್ತಿರ್ತಾರೆ. ಈ ಕೆಲವೊಬ್ರು ಇಲ್ಲಿ ಯಾರ ಗಂಡಗೆ ನಮಸ್ಕಾರ ಮಾಡೋರು ಇದ್ರಿ ಅಂದ್ರೆ ಕೈ ಮಾಡ್ರಿ ಮ್ಯಾಲ ನೋಡು ಸುಮ್ಮನೆ ಮಾಡ್ಬೇಡ್ರಿ ಮತ್ತು ಸುಳ್ಳು. ನೋಡ್ರಿ ನಮ್ಮ ಮಗಳು ನಾಚಲಾರ್ದ ಕೈ ಎತ್ತಿ ಹೇಳ್ಬೇಕ್ರಿ, ನಾನು ನನ್ನ ಗಂಡಗೆ ದಿವಸ ನಮಸ್ಕಾರ ಮಾಡ್ತೇನೆ ನೋಡು ಸ್ವಾಮಿಗಳ, ಕೈ ಎತ್ತಿ ಹೇಳ್ಬೇಕು. ಇಬ್ಬರ ಕೈ ಎತ್ತಿದಲ್ರಿ, ಯಾವಾಗಾರ ಹಬ್ಬ ಹರಿದಿನ ಭೀಮನ ಅಮಾಸಿ ದಿವಸ ಅಟ್ಟ ಹೇಳಾಕತ್ತಿಲ್ರಿ ನಾ. ಪ್ರತಿ ದಿವಸ ಫರ್ ಡೇ ಎದ್ದು ಕೂಡಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದು ಇದು ನಮ್ಮ ಶರಣರ ಪರಂಪರೆ ಅದ ತಾಯಂದಿರ. ಎದ್ದು ಕೂಡಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ಬೇಕ್ರಿ. ನಮಸ್ಕಾರ ಮಾಡೋದ್ರಿಂದ ಯಾಕ್ರಿ ಸ್ವಾಮಿ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದು ಅಷ್ಟು ಹೇಳ್ತೀರಿ ಅಂತಂದ್ರ, ಗಂಡನ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಏನದು ಗೊತ್ತೇನ್ರಿ? ಗಂಡನ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮುತ್ತೈದಿ ಭಾಗ್ಯ ಜಾಸ್ತಿ ಆಗ್ತದಂತ. ಅಂದ್ರ ನಿಮಗೆ ಮುತ್ತೈದಿ ಸಾವು ಬರ್ತದಂತ. ಇದರ ಅರ್ಥ ಏನು? ನಿಮ್ಮ ಗಂಡಗ ಆಯುಷ್ಯ ಜಾಸ್ತಿ ಆಗ್ತದಂತ. ಇದರ ಅರ್ಥ ಏನು? ನಿಮ್ಮ ಕೊಳ್ಳಾಗ ಗುಳದಾಳಿ ನೀವು ಇರೂ ತಕನೂ ಇರ್ತದ. ಇದೇನು? ಬರೇ ನೀವು ಗಂಡನ ಕಾಲಿಗೆ ನಮಸ್ಕಾರ ಮಾಡುವುದರಿಂದ. ಅದಕ್ಕೆ ಮುಂಜಾನೆ ಎದ್ದು ಕೂಡಲೇ ಎಲ್ಲರೂ ನಾಳೆಯಿಂದ ನಿಮ್ಮ ಗಂಡನ ಕಾಲಿಗೆ ನೀವು ನಮಸ್ಕಾರ ಮಾಡಬೇಕು. ಮತ್ತೆ ಏನಾರ ಒಂದಿಷ್ಟು ಬದಲಾವಣೆ ಆಗ್ಬೇಕಲ್ರಿ. ಸೋಮ್ ಬರುದು, ಪುರಾಣ ಕೇಳುದು, ಪ್ರವಚನ ಕೇಳುದು, ಹಂಗ ಯಾವ್ರವ ಸ್ವಾಮಿಯವ ಒಂದಿಟ್ಟು ಪಾಠ ಹೇಳಂಗ ಕಾಂತಾನೆ ಏನು ಅನ್ನೋದು ಸೋಮ್ ಎದ್ದು ಹೋಗೋ ಹಂಗಾಗಬಾರ್ದು. ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪೂಜ್ಯ ಅಪ್ಪಾಜಿ ಅವರು. ಎಷ್ಟು ಪರಿಶ್ರಮದಿಂದ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಿಂದ ನಮ್ಮ ತಾಯಂದಿರಿಗೆ ಏನಾದರೂ ಒಂದು ಸಂದೇಶ ಹೋಗ್ಬೇಕಲ್ಲ, ಅದ್ರ ಜೊತೆಗೆ ಏನಾದರೂ ಆಚರಣೆ ರೂಪದಲ್ಲಿ ಒಂದು ಬಂದಿರಬೇಕಲ್ಲ. ನಿಮ್ಮ ಮನ್ಯಾಗ ನಮಸ್ಕಾರ ಮಾಡಕತ್ತಿದ್ದು ಎಲ್ಲಿಂದ ನಮಸ್ಕಾರ ಮಾಡಕ್ಕೆ ಪ್ರಾರಂಭ ಮಾಡಿದ್ರಿ? ಅಪ್ಪ ಅವರು ಮಠದ ಉದ್ಘಾಟನೆ ಇಟ್ಟಿದ್ರು ನೋಡ್ರಿ, ಆವಾಗಿಂದ ನಾವು ನಮಸ್ಕಾರ ಮಾಡೋದು ಪ್ರಾರಂಭ ಮಾಡಿವ್ ನೋಡ್ರಿ ಅಂತ ತಿಳ್ಕೊಂಡ ನಿಮ್ಮ ಮನ್ಯಾಗ ಮಂದಿ ಸಾರಿ ಸಾರಿ ಹೇಳ್ಬೇಕು. ಆ ರೀತಿಯೊಳಗ ನಾಳೆಯಿಂದ ನೀವೆಲ್ಲರೂ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ರಿವ. ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಮತ್ತೆ ನಿಮ್ಗೆ ಹೇಳ್ತೇನ್ರಿ ಏನಾಗ್ತದಂದ್ರ ನಿಮ್ಮ ಗಂಡುಗಳು ಸಿಟ್ಟಿಗೆ ಬರ್ತಿರ್ತಾರೆ ನೋಡ್ರಿ. ಒಂದಿಟ ಶಟಗೊಳ್ದು ಜಗಳ ತೆಗೆದು ಅದನ್ನ ಇದನ್ನ ಮಾಡ್ತಾರೆ ನೋಡ್ರಿ. ನೀವು ನಮಸ್ಕಾರ ಮಾಡಾಕತ್ತಿದ್ರಿ ಅಂದ್ರೆ ಅವ್ರು ನಿಮಗೇನು ಅನ್ನಂಗಿಲ್ಲ, ತಿಂದ ಏನೂ ಅನ್ನಂಗಿಲ್ಲ ಅವ್ರು. ಯಾಕಂದ್ರೆ ಏನೋ ಒಂದಿಟ್ಟು ಹೆಚ್ಚಕಮ್ಮ ತಪ್ಪು ಆಗುದ ನೋಡ್ರಿ. ಏನಾರ ಹೆಚ್ಚಕಮ್ಮ ಆತಂದ್ರ ಅಡಿಗೆ ಮಾಡೋದ್ರಾಗ ಅರಿವಿ ಮಾಡು ಚಿಡುದ್ರೊಳಗ ಏನಾರ ಮನ್ಯಾಗ ಹೆಚ್ಚಕಮ್ಮ ಆಗಿತ್ತಂದ್ರ ದಡಗನ ಸಿಟ್ಟಿಗೆ ಬರ್ತಿರ್ತಾನಲ್ರಿ ಅವ್ ಗಂಡ. ಈ ನಮಸ್ಕಾರ ಮಾಡಕ್ ಹತ್ತಿರ್ಬೇಕಾರೆ ನೀವು ಸಿಟ್ಟಿಗೆ ಬರಂಗಿಲ್ಲ ಅವ್ ನಿಮ್ಗ. ಯಾಕಂದ್ರ ಎಲ್ಲಿ ಬಿಡೋ ಮರ ಮುಂಜಾನೆ ಕಾಲು ಒಂದು ಬೀಳ್ತೈತಿ ನಮ್ಮ ಹೆಣ್ಮಗಳು ಅತ್ತೇಳಿ ಅವ ಸಿಟ್ಟಿಗೆ ಬರಂಗಿಲ್ರಿ. ಎಷ್ಟೋ ಮಂದಿ ನಿಮ್ಗೆ ಗೊತ್ತಿಲ್ರಿ, ಗಂಡನ ಕಾಲು ನಮಸ್ಕಾರ ಮಾಡಕ್ ಹತ್ತಿದ ಮೇಲತ್ತ ಕುಡಿಯೋ ಗಂಡ ಕುಡಿಯೋದನ್ನು ಬಿಟ್ಟಾನ, ಸೇದೋ ಗಂಡ ಸೇದೋದನ್ನು ಬಿಟ್ಟಾನ. ಕೆಲವೊಂದು ಏನಿರ್ತಾವ ನೋಡ್ರಿ ಅವನು ಬಿಟ್ಟಾರಂತವ್ರು. ಏನು? ಬರೇ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ. ನಾಳೆಯಿಂದ ನಮಸ್ಕಾರ ಮಾಡ್ತೀರವ ಜೋರ್ಲೆ ಹ್ಞೂ ಅನ್ನವರ್ಲೆ. ನಾ ಹೇಳೋದು ನಿಮ್ಮ ಗಂಡನ ಕಾಲಿಗೆ ನೀವು ನಮಸ್ಕಾರ ಮಾಡಕ್ ಏನ್ರಿ? ತಿನ್ನೋದ ಅವಂದು, ಉಣ್ಣೋದ ಅವಂದು, ಉಡೋದ ಅವಂದು, ಎಲ್ಲಾನು ಅವಂದ ಇಲ್ರಿ. ಯಾಕ್ರಿ ಸ್ವಾಮಿ ನಮ್ದು ಏನು ಇಲ್ಲ ಇಲ್ಲ ಅಂತೀರ? ನಿಮ್ದು ಐತ್ರಿ ಇಲ್ಲ ಅಂತ ಅರ್ಥಲ್ಲ, ಆದ್ರೆ ಎಲ್ಲ ಅವಂದ ಐತಿ, ಅವಂದ ತಿಂದ ಅವಂದ ಉಂಡು ಸುಮ್ಮ ಅವನ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಏನಾಗುತ್ತದ್ರಿ? ನಾಳಿಂದ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡ್ಬೇಕು. ನೀವು ಮಾಡ್ತೀರಿ? ಸ್ವಾಮಿಗಳ ನೀವು ಹೇಳ್ದಂಗ ನಮ್ಮ ಊರಿಗೆ ಬಂದು ನಮ್ಮ ಮಠದಾಗ ಕುಂತ ನಮ್ಮ ಆಶ್ರಮದ ಮಠದ ಭಕ್ತರಿಗೆ ಗಂಡಗೆ ನಮಸ್ಕಾರ ಮಾಡ್ತೀರಂತ ಹೇಳ್ತೀರಂದ್ರ ಇದೇನ್ ದೊಡ್ಡದ್ರಿ ಅಪ್ಪಾರ. ನಾವು ನಾಳಿಂದ ನಮಸ್ಕಾರ ಮಾಡೇ ಮಾಡ್ತೀವಿ ಅಂತ ತಿಳ್ಕೊಂಡು ಎಲ್ಲರೂ ತಾಳಿ ಹೊಡಿರಿ ಒಂದ್ಸಾರಿ ನೋಡೋಣ. ಇವು ಮದುವೆ ಆಗ್ಲಾರ್ದು ಹುಡುಗರು ಹೊಡಿತಾವು, ಏನು ಮಾಡೋದು? ದೊಡ್ಡವ್ರು ಹೊಡೆಯವಾರ ಅವ್ರು, ನಮ್ಮ ಮಂದಿ ತಾಳಿನ ಹೊಡೆಯವಾರ. ಎಲ್ಲರೂ ಜೋರಾಗಿ ತಾಳಿ ಹೊಡೆದಿರಿಲ್ರಿ? ಏನು ಒಬ್ಬೊಬ್ರು ನಡಬಾರ್ಕ್ ತಾಳಿ ಹೊಡೆದಿಲ್ಲ? ಮತ್ತೆ ಎಲ್ಲರೂ ಹೊಡೆದಿರಿ ತಾಳಿ, ಹೌದಿಲ್ರಿ? ಆ ಕುರ್ಚಿದ ಮ್ಯಾಗ ಕೂತವ್ರು ಯಾಕೋ ಹೊಡಿಲಿಲ್ಲ, ಹೊಡೆದಿರಿ? ಗಂಡ್ಮಕ್ಳು ಅವ್ರೇನು ಹೊಡಿದ್ ಬ್ಯಾಡ್ರಿ ನಮ್ಮ ಅವರು. ಯಾಕಂದ್ರೆ ನಿಮ್ಗ ಅಟ್ಟ ಹೇಳಾಕತ್ತೀನಿ ನಾನು. ಲಕ್ಷ ಕೊಡ್ರಿ, ತಾಳಿ ಹೊಡೆದಿರಿ ಎಲ್ಲರೂ. ತಾಳಿ ಹೊಡಿದಂದ್ರೆ ಹೆಂಗ್ರಿ? ಹಿಂಗ ಹೊಡೆದಿರಿಲ್ಲ? ಆನಿ ಹೆಂಗ್ ಮಾಡ್ತೀರಿ? ಕೈ ಮೇಲೆ ಕೈ ಹಾಕಿ ಹಿಂಗ ಮಾಡ್ತೀರಿಲ್ರಿ? ಇದು ಈಗ ನೀವು ಬರೇ ತಾಳಿ ಹೊಡೆದದಷ್ಟ ಅಲ್ರಿ. ಗುರು ಬ್ರಹ್ಮಾನಂದ ಸಿದ್ದೇಶ್ವರ ಮಹಾಸ್ವಾಮಿಗಳ
ಈ ಆಶ್ರಮದೊಳಗ ಮಠದೊಳಗ ಕುಂತ ಕೈ ಮ್ಯಾಲ ಕೈ ಹಾಕಿ ಆನಿ ಮಾಡಿ ಸ್ವಾಮಿಗಳ ನಾಳೆ ನಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಅಂದರಿ ನೀವೆಲ್ಲ ಮತ್ತೀಗ ಇನ್ನು ಮಾಡಬೇಕ್ರೆ ಮತ್ತೆ ನಾಳಿಂದ ನಮಸ್ಕಾರ ಮಾಡಲೇಬೇಕು. ನಿಮಗೆ ಹಿಂಗೆ ಹೇಳಕತ್ತೀನ್ರೆ ಅಲ್ಲಿ ನಮ್ಮ ಕುರ್ಚಿದ ಮ್ಯಾಗ ಕೂತು ಗಂಡು ಮಕ್ಳ ಕಂಪ್ನಿ ಏನೈತಲ್ಲ ಪಾಡ ಮತ್ತು ಸ್ವಾಮಿಗಳು ಇಂಥವ್ರನ್ನ ಕರೆಸ್ಬೇಕಪ್ಪ. ಹಿಂಗೆ ಒಟ್ಟು ನಮಸ್ಕಾರ ಮಾಡು ಪೀಡು ಇಂಥವ್ರನ್ನ ಕರೆಸ್ಬೇಕಂತ ತಿಳ್ಕೊಂಡು ಅವ್ರು ನಮ್ಮ ಗಂಡು ಮಕ್ಕಳೆಲ್ಲ ಹೇಳಕತ್ತಾರ, ಶರಣ್ರಿ ನಿಮ್ಗೊಂದು ನಮಸ್ಕಾರ, ನೀವೆಲ್ಲ ಕಾಲು ನಮಸ್ಕಾರ ಮಾಡಿಸ್ಕೊಳಕ ಸಜ್ಜಾಗಿರಿ ಇಲ್ಲ ಅಂತ ಅರ್ಥಲ್ಲ. ನಾಳಿಂದ ನಮ್ಮ ತಾಯಂದ್ರೆ ಮಾಡೇ ಮಾಡ್ತಾರ. ಆನಿ ಮಾಡಿ ಕೈ ಮೇಲೆ ಕೈ ಹಾಕಿ ಆನಿ ಮಾಡ್ಯಾರ. ಆದ್ರೆ ಅವ್ರು ನಮಗೆ ಕಿವ್ಯಾಗ ಒಂದು ಮಾತು ಹೇಳಕತ್ತಾರ್ರಿ. ಏನಂತಂದ್ರ ಸ್ವಾಮಿಗಳ ಕಾಲು ನಮಸ್ಕಾರ ಮಾಡೋದು ಏನು ದೊಡ್ಡದು, ನಮ್ಮ ಗಂಡನ ಕಾಲು ನಮಸ್ಕಾರ ಮಾಡಾಕ ನಮಗೇನು ತ್ರಾಸ ಆಗ್ತದ, ಮಾಡ್ತೀವ್ರಿ ಇಲ್ಲ ಅನ್ನಂಗಿಲ್ಲ. ನಮ್ಮ ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ, ಕರೆ ಆ ಪಾದ ಬಾದಾಗ್ಯಾವ್ರಿ ಸ್ವಾಮಿ ಅನ್ನಾಕತ್ತಾರ ಅವ್ರು. ಅವು ಪಾದಲ್ಲ ಬಾದಾಗ್ಯಾವ್ರಿ, ಬಾದಾದ ಪಾದಕ್ಕೆ ನಮಸ್ಕಾರ ಮಾಡಿ ಏನು ಮಾಡಬೇಕು ಅಂತ ನಮ್ಮ ತಾಯಂದಿರು ಏನಾಗತ್ತಾರ. ಮತ್ತು ನೀವು ನಿಮ್ಮ ಪಾದ ಒಂದಿಟ್ಟು ಸ್ವಚ್ಛ ಇಟ್ಕೊಂಡು ಬಿಡ್ರಿಪ್ಪ. ಅವ್ರು ನಾಳಿಂದ ನಮಸ್ಕಾರ ಮಾಡ್ತಾರ, ನೀವು ಗಂಡ್ಮಕ್ಳು ಏನತಿ ಒಂದಿಟ್ಟು ನಿಮ್ಮ ಪಾದ ಸ್ವಚ್ಛಂಗೆ ಇಟ್ಕೊಂಡ್ಬಿಡ್ರಿ. ಸ್ವಚ್ಛಂಗೆ ಅಂದ ಕೂಡಲೇ ಮತ್ತು ಒಂದು ಬಕೆಟ್ ನೀರ 1 ಕಿಲೋ ಸಾಬೂನು ಪುಡಿ ತೊಗೊಂಡು ಕೂತೀರಿ, ಮತ್ತು ಅವತ್ತನ್ನ ತೊಳ್ಯಾಕ ಹಂಗೆ ಸ್ವಚ್ಛ ಅಲ್ರಿ. ಪಾದ ಸ್ವಚ್ಛ ಇರ್ಬೇಕಂತಂದ್ರೆ ಏನು, ಅವು ಪಾದಗಳು ಹೋಗಬಾರ್ದು ಜಾಗಕ್ಕೆ ಹೋಗಬಾರ್ದು, ತಿನ್ನಬಾರದನ್ನ ತಿನ್ನಬಾರದು, ಸೇದಬಾರದನ್ನ ಸೇದಬಾರದು. ಮತ್ತೊಂದು ಕಡೆ ಬಸವಣ್ಣವ್ರು ಹೇಳ್ಯಾರಲ್ಲ, ಅತ್ತ ಇತ್ತ ನೋಡಬಾರ್ದು. ಹಿಂಗೆಲ್ಲ ಬರೋಬರಿ ಪಾದಿದ್ದು ಅಂದ್ರೆ ನಾವೇನು ಮಾಡ್ತೀವ್ರಿ, ನಮಸ್ಕಾರ ಮಾಡ್ತೀವಿ ಅಂತ ನಮ್ಮ ತಾಯಂದಿರನ್ನಾಗತ್ತಾರ. ಅದಕ್ಕೇನು ಯವ್ವ ಅವು ಹೆಂಗೆ ಹಾಕಿರುವಲ್ಲಕತ್ ಒಟ್ಟು ನಮಸ್ಕಾರ ಮಾಡೋದೊಂದು ನಿಮ್ಮ ಪಾಲಿಗೆ ಬಂದದ. ಅದು ನೀವು ಹೆಂಗಿದ್ರು ಧರ್ಮ ಪತ್ನಿಯಾಗಿ ಬಂದರಿ, ಅರ್ಧಾಂಗಿ ಆಗಿ ಬಂದರಿ, ಅವು ಹೆಂಗಾರ ಇರಲಿ ಅವರು ಸ್ವಚ್ಛ ಮಾಡ್ಕೋತಾರ. ಒಟ್ಟು ನೀವು ನಮಸ್ಕಾರ ಮಾಡೋದೊಂದು ಮರಿಬೇಡ್ರಿ. ನಾ ಮೊನ್ನೆ ಒಂದು ಊರಿಗೆ ಹೋದಾಗ ಹಿಂಗೆ ಹೇಳಕತ್ತಿದ್ನಿ, ಗಂಡನ ಕಾಲಿಗೆ ನಮಸ್ಕಾರ ಮಾಡ ಅಯ್ಯವ್ವ ಅಂತ ಹಿಂಗೆ ಹೇಳುವಾಗ ಒಬ್ಬ ಹೆಣ್ಮಗಳು ಎದ್ದು ನಿಂತಿಡ್ರಿ, ಏನು ನಮಸ್ಕಾರ ಮಾಡತ್ತೀಯಪ್ಪ ಸ್ವಾಮಿಯಪ್ಪ, ನಿನ್ನೆ ಅವಾಗ ನನಗೆ ಮನಗಂಡ ಜಗಳ ಆಗ್ಯದ. ನೀ ಜಗಳ ಆದ್ರೆ ಏನು ತಪ್ಪತ್ತ ಯವ್ವ, ಗಂಡನ ಕೂಡ ಜಗಳ ಅದೇನು ಇರುದನ ಇರುವಲ್ದಕತ್ತ ನಮಸ್ಕಾರ ಮಾಡು. ಇಲ್ರಿ ಮತ್ತು ಅವ್ನು ನಾನು ಕೂಡ ಮಾತಾಡಂಗೆ ಇಲ್ಲ. ಮಾತಾಡೋದಂದ್ರೆ ಏನು, ಅವ್ನು ಹಣಿಗೆ ನಮಸ್ಕಾರ ಮಾಡ್ತಾನೆ, ಕಾಲಿಗೆ ನಮಸ್ಕಾರ ಮಾಡ್ತಿ. ಅವ್ ಕಾಲು ಜೋಡಿಸ್ಲಿಲ್ಲ ಅಂದ್ರೆ ಹೆಂಗ್ರಿ, ನೀ ಜೋಡಿಸೋದು ಬಿಡಿಸೋದು ಬಿಡವ. ಅವ ಮಕ್ಕೊಂಡಿರ್ತಾನ, ಮೊದಲು ನೀನ ಹೇಳ್ತೇವೆ ಮನ್ಯಾಗ, ಎದ್ದು ಕೂಡಲೇ ಅವ ಹಾಸಿಗೆಗೆ ಮಕ್ಕೊಂಡಿರ್ತಾನ, ಹಗರ್ಕ ಪಾದ ಉದ್ದಕ ಏನು ಮಾಡಿ ಮಕ್ಕೊಂಡಿರ್ತಾನಲ್ಲ, ಒಂದೀಟ ಹಾಸಿಗೆ ತೆಗೆದು 2 ಕಾಲಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿಬಿಡು. ಮತ್ತು ನೀ ನಮಸ್ಕಾರ ಮಾಡಕ್ಕೆ ಬಂದ ಕೂಡಲೇ ನಿಂಗೆ ಜಕ್ಕೋತಾನೋ ಕಾಲವ್ ಅಂಥವು ಒಂದೊಂದು ಇರ್ತಾವ್ರಿ. ಬೇಕಾದ್ರೆ ನಾಳೆ ಮತ್ತು ನಿಮಗೆ ನೀವು ನಮಸ್ಕಾರ ಮಾಡಕ್ಕೆ ಹೋಗಿರ್ಲೆ ಕೆಲವೊಬ್ರು ನಿಮಗೂ ಅಂತಾರ್ರಿ. ಮತ್ತು ಗೊತ್ತೇಳಿ ನನಗೆಲ್ಲ ಬಿಡ್ನಿ, ಯಾರೋ ಸ್ವಾಮಿಗಳು ಬಂದಾರತ್ತ ಹೇಳ್ಯಾರತ್ತ ನಮಸ್ಕಾರ ಮಾಡಕ್ಕೆ ಬಂದಾಳ ಹಿಂಗೂ ಅಂತಿರ್ತಾರೆ ಕೆಲವೊಬ್ರು. ಅವ್ರು ಹೆಂಗೆ ಹಾಕಿರ್ಲೇವ, ಗಂಡನ ಕಾಲಿಗೆ ನಮಸ್ಕಾರ ಮಾಡೋದು ಮಾತ್ರ ಯಾವತ್ತೂ ಮಡಿಬ್ಯಾಡ್ರಿ ತಾಯಂದಿರ. ಪೂರ್ವದ ಇತಿಹಾಸದೊಳಗೆ ನಮ್ಮ ಎಲ್ಲ ತಾಯಂದಿರು, ಎಲ್ಲ ಶರಣೆಯರು ಅವರೆಲ್ಲ ತಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು. ಅಷ್ಟ ಅಲ್ರಿ, ಇತಿಹಾಸವನ್ನ ನಾವು ನೋಡಿದ್ರ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದು ಅಷ್ಟ ಅಲ್ರಿ, ಮುಂಜಾನೆ ಎದ್ದು ಕೂಡಲೇ ಆಗಿನ ಹೆಣ್ಮಕ್ಳೆಲ್ಲರೂ ಯಾಜ್ಞವಲ್ಕ್ಯರ ಹೆಂಡತಿ ಮೈತ್ರಾಯಿನಿ ಮೊದಲಾದವರು ಗಂಡನ ಪಾದ ಪೂಜೆ ಮಾಡ್ತಿದ್ರಂತ್ರಿ ದಿವಸ. ನೀವು ಅಂತಿರ್ಬೇಕು ಇದೊಳಗೆ ಆಯ್ತಪ್ಪ ಗಾದ್ಲು, ಎಲ್ಲಿ ಅವನು ಕುಂಡ್ರಿಸಿ ಸ್ವಾಮಿಗಳು ಗೊತ್ತೆ ಪಾದ ಪೂಜೆ ಮಾಡ್ಕೋತ ಕುಂಡ್ರು. ಅಯ್ಯಪ್ಪ ನಾವು ನೀವು ಆಗಿನ ಮಂದೆಲ್ಲ ಪಾದ ಪೂಜೆ ಮಾಡಿ, ಆ ಪಾದ ಪೂಜೆ ಮಾಡಿದ ತಾಟ್ನಾಗ ಏನು ನೀರು ಇರ್ತಾವ ನೋಡ್ರಿ, ಆ ನೀರು ತೆಗೆದ ಆ ತಾಟ್ನಾಗ ನೋಡಿದ್ರ ಜಗತ್ತಿನ ಎಲ್ಲ ವಿಸ್ಮಯ ಘಟನೆಗಳು ಅದ್ರೊಳಗೆ ಕಾಣ್ತಿದ್ವು ಅಂತ ಹಿಂದಿನ ಇತಿಹಾಸದೊಳಗ ಬರ್ಕೊಂಡು ಬರ್ತಾರ. ಆ ರೀತಿಯೊಳಗ ಜಗತ್ತಿಗೆ ಶ್ರೇಷ್ಠವಾಗಿರತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಶರಣರ ವಚನಗಳು. ಮೊನ್ನೆ ಪ್ರಾರಂಭ ದಿವಸ ಹೇಳಿನ್ರಿ ಅವನ ಶರಣರ ವಚನಗಳನ್ನ ಇವತ್ತು ನೋಡ್ರಿ ನಾವು ನೀವು ಎಲ್ಲಾನು ಹೇಳ್ತೀವಿ. ಎಷ್ಟೋ ಸಾಹಿತಿಗಳು ಶರಣರ ವಚನಗಳನ್ನ ಎಷ್ಟು ಚಂದ ಬಳಸ್ತಾರ. ಮಣಿಯೊಳಗ ಮಕ್ಕಳು ಕಂಠಪಾಠ ಮಾಡಿ ಹೇಳ್ತಾವ. ನಾ ಪ್ರಾರಂಭದೊಳಗೆ ಹೇಳಿನ್ ನೋಡ್ರಿ, ಶರಣರು ಏನು ವಚನಗಳನ್ನು ಬರದಾರ ನೋಡ್ರಿ. ನಾವು ನೀವು ಈಗ ವಚನ ಬರಿತೀವಲ್ಲ, ನಾವು ಒಂದೊಂದು ವಚನ ಬರಿತೀವಿ. ಈಗ ಆಧುನಿಕ ಕವಿಗಳು ಅದೀವಲ್ಲ ನಾವೆಲ್ಲ, ನಾವು ಒಂದೊಂದು ವಚನ ಬರಿತೀವಿ. ಹೆಂಗಂತಂದ್ರೆ ಒಂದೊಂದು ವಚನದ ಪುಸ್ತಕನ ಅದಾವ. ಅಲ್ಲಿ ಅವ್ರದೊಂದು ವಚನದ ಬುಕ್ಕ, ಇವ್ರದೊಂದು ವಚನದ ಬುಕ್ಕ, ಅಲ್ಲಿದೊಂದು ಇಲ್ಲಿದೊಂದು ತಗೊಂಡು ಹಂಗಟ್ಟು ಹಿಂಗಟ್ಟು ಮಾಡಿ ನಾವು ಒಂದು ವಚನ ಬರಿತೀವಿ. ಆದ್ರೆ ಶರಣರು ನಮ್ಮಂಗ ಒಂದು ಬುಕ್ ತಗೊಂಡು ಒಂದು ಪೆನ್ ತಗೊಂಡು ಹಿಂಗೆ ವಚನ ಬರಿಬೇಕಲ್ಲ ಅಂತ ಬರ್ದಿಲ್ರಿ ಅವರು. ವಚನಗಳು ಸಾವಿರಾರು ಲಕ್ಷ ಲಕ್ಷ ವಚನಗಳು ಏನದಾವ್ ನೋಡ್ರಿ. ಈ ಶರಣರು ಬರಿಬೇಕಂತ ಕೂತು ಬರದಿಲ್ಲ. ಅವ್ರು ಏನಂತಂದ್ರ ಸುಮ್ಮ
ಅಂದಾರವ್ರು ಮಾತನಾಡಿದ ಮಾತುಗಳು. ಶರಣರು ಏನ್ ಮಾಡ್ಯಾರ ಅಂತಂದ್ರ ಸುಮ್ಮನ ಮಾತಾಡ್ಯಾರ್ರಿ. ಅವ್ರು ಮಾತಾಡಿದ ಮಾತನ ವಚನಗಳಾಗಿ ಬಿಟ್ಟವ್ ನೋಡ್ರಿ. ಅವತ್ತು ಗಂಡ ಹೆಂಡತಿಗೆ ಹೇಳಿದ ಮಾತ, ಹೆಂಡತಿ ಗಂಡಗೆ ಹೇಳಿದ ಮಾತ, ಇಬ್ರು ನಿಂತು ಮಾತಾಡಿದ ಮಾತನ ಇವತ್ತು ವಚನಗಳಾಗ್ಯಾವ. ಅಷ್ಟೇ ಅಲ್ಲ, ಅವರು ಸಾಲಿ ಕಲ್ತಿಲ್ರಿ. ಮತ್ತು ಯಾವ ಶರಣರು, ಯಾವ ಶರಣಯ್ಯರು ಯಾವ ಯೂನಿವರ್ಸಿಟಿಯೊಳಗ MA PhD ಏನೂ ಮಾಡಿಲ್ಲ. ಸುಮ್ಮನ ಮನ್ಯಾಗ ಇದ್ದುಕೊಂಡನ ಎಂಥ ತತ್ವಜ್ಞಾನಿಗಳು ನೋಡ್ರಿ. ಅವ್ರು ಶರಣರು ಮನ್ಯಾಗ ಇದ್ದುಕೊಂಡ ಅಡಿಗೆ ಮಾಡ್ಕೊಂತ ಮಾತಾಡಿರ್ತಕ್ಕಂಥ ಮಾತುಗಳು ಇವತ್ತ MA PhD ಮಾಡಿರ್ತಕ್ಕಂಥವ್ರು ಒಬ್ಬ ಶರಣರ ವಚನಗಳಿಗೆ ಇದಮಿತ್ಯಂ ಅಂತ ಅರ್ಥ ಬರಕ್ ಇವತ್ತು ಆಗಂಗಿಲ್ಲ. ಅಂಥ ವಚನಗಳನ್ನ ನಮ್ಮ ಶರಣರು, ನಮ್ಮ ಶರಣೀಯರು ಬರೆದಿದ್ದಾರೆ. ಅವ್ರು ಮಾತನಾಡಿದ ಮಾತುಗಳೇ ವಚನಗಳಾಗ್ಯಾವ. ಅನುಭವದ ಅಂತರಾಳದಿಂದ ಅರಳಿ ಬಂದ ಮಾತುಗಳೇ ಅವು ಇವತ್ತು ನಮಗ ನಿಮಗ ವಚನಗಳು. ಅವರು ಮಾತಾಡಿದ ಮಾತು. ಮತ್ತೆ ನೀವು ಮಾತಾಡಿಲ್ಲೇನ್ರಿ? ನೀವು ಮಾತಾಡಿರಲ್ಲ, ಮತ್ತೆ ನಿಮ್ಮ ಯಾಕೆ ವಚನ ಆಗಿಲ್ರಿ? ಬರೀ ಅವ್ರು ಮಾತಾಡಿದ ಮಾತನ ವಚನ ಆಗ್ಯಾವ. ಮತ್ತೆ ನೀವು ಮಾತಾಡಿರಿ ಇಲ್ಲ? ಮತ್ತೆ ಮಾತಾಡಿರಿ, ಮತ್ತೆ ನಿಮ್ಮ ವಚನ ಆಗಲಿಲ್ಲ, ಅವರು ವಚನ ಅದು. ಯಾಕ್ರಿ? ಯಾಕಂತಂದ್ರೆ ಜೀವನದೊಳಗ ನೀವು ಬರೆದಿಡುವಂಥ ಕಿಮ್ಮತ್ತಿನ ಮಾತಾಡಿಲ್ಲ. ನೀವು ಏನು ಮಾತಾಡಿರಿ? ಮಾತಾಡೋದು ಅವ್ರದ್ದು ಹಂಗಾತ್, ಇವ್ರದ್ದು ಹಿಂಗಾತ್, ಬರೀ ಮಂದಿದ ನಿಂದ ಮಾಡೋದು, ಅವ್ರದ್ದು ಹಂಗೆ ಮಾಡೋದು. ಯಾರ ಸೈಕಲ್ ಮೋಟ್ರ್ ತಂದ್ರಂದ್ರೆ, ಈಗ ನಿಮಗೆ ಸೈಕಲ್ ಮೋಟ್ರ್ ತರೋದಾಗಲಿಲ್ಲ ಅಂದ್ರೆ ಅವ ಸೈಕಲ್ ಮೋಟ್ರ್ ಪಂಚರ್ ಆಗಿ ನಿಮ್ಮ ಮನೆ ಮುಂದೆ ನಡ್ಕೋತ ಹೋಗ್ಬೇಕು. ನಿಮ್ಗೆ ಬಲ್ಲ ಖುಷಿ ಅದು. ನಮ್ಮ ಇಂಥ ಭಾವನೆ. ಹೊಸ ಮನೆ ಕಟ್ಟಿದ್ರಂದ್ರೆ ನಿಂಬೆಕಾಯಿ ಬಿದ್ದು ಇಂಥ ಮಂದಿ ನಾವು, ಹೌದಿಲ್ರಿ? ಶರಣರು ಅವ್ರು ಎಂಥ ಮಾತುಗಳನ್ನು ಮಾತಾಡಿದ್ರು ಅಂತಂದ್ರ ಬರೆದಿಡುವಂತಹ ಕಿಮ್ಮತ್ತಿನ ಮಾತುಗಳು ಅವು ಇವತ್ತ ವಚನಗಳು. ನೋಡ್ರಿ, ಒಂದು ಸಂದರ್ಭ ಹೇಳಿ ಮುಗಿಸ್ತೀನಿ ನಾನು. 12ನೇ ಶತಮಾನದೊಳಗ ಪ್ರತಿನಿತ್ಯ ಅನುಭವ ಗೋಷ್ಠಿ. ಅಪ್ಪ ಅವರು ಕುಂತಂಗ ಅಲ್ಲಮಾಪ್ರಭುಗಳು, ಒಂದ್ ಕಡೆ ಚನ್ನಬಸವಣ್ಣ, ಇನ್ನೊಂದ್ ಕಡೆ ಬಸವಣ್ಣ, ಇನ್ನುಳಿದ ಎಲ್ಲ ಶರಣರು, ಒಂದ್ ಕಡೆ 100 ಶರಣೆಯರು, ಇನ್ನೊಂದ್ ಕಡೆ 100 ಶರಣರು. ಅವರು ಎಲ್ಲರೂ ತಾವು ಕಾಯಕ ಮಾಡಿ ಬಂದು ಆ ಅಂಗಳದೊಳಗೆ ಕುಂಡ್ರುತ್ತಿದ್ರು. ಅನುಭವದ ಅಂಗಳದೊಳಗ ಎಲ್ಲಾ ಶರಣರು ಕುಂಡ್ರುತ್ತಿದ್ರು.